ಪವಿ ಪಲ್ಲವಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದೀರಾ ನನಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಡೋದು ಖಂಡಿತ ಮರಿಬೇಡಿ. ಹಾಗೆ ನನ್ನ ವೀಡಿಯೋ ನೋಡುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡುವ. ನಾಟಕದ ಪ್ರೀತಿ ಹೇಗಿರುತ್ತೆ ಅಂತ ಪಾಪ ಕೆಲವರಿಗೆ ಖಂಡಿತವಾಗಿಯೂ ಅದರ ಅರಿವೇ ಇರೋದಿಲ್ಲ. ಮೋಸ ಹೋದ ನಂತರವೇ ಗೊತ್ತಾಗಿರುತ್ತೆ. ಹಾಗೆ ನನಗೆ ಗೊತ್ತಿರುವ, ನಾನು ಕೇಳಿದ, ನಾನು ನೋಡಿದ ಕೆಲವು ವಿಷಯ, ಕೆಲವು ಟಿಪ್ಸ್ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನಾನು ಇವತ್ತಿನ ವಿಡಿಯೋದಲ್ಲಿ. ಇದರಿಂದ ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ ಸ್ವಲ್ಪ ಮಟ್ಟಿಗೆ ಆದರೂ. ನಾಟಕದ ಪ್ರೀತಿಯ ಬಳಿಗೆ ಯಾರು ಸಹ ಬೀಳ್ಬೇಡಿ ಎಂದು ಹೇಳುತ್ತಾ ಬನ್ನಿ, ಇನ್ಯಾಕೆ ತಡ, ನಾವು ನಮ್ಮ ವಿಡಿಯೋ ಶುರು ಮಾಡುವ. ನಾಟಕದ ಪ್ರೀತಿ ಹೇಗಿರುತ್ತೆ ಅಂದರೆ, ಅವರು ಯಾವುದನ್ನು ನಿಮ್ಮ ಜೊತೆ ಕರೆಕ್ಟಾಗಿ ಶೇರ್ ಮಾಡಲ್ಲ, ಎಲ್ಲವನ್ನು ಮುಚ್ಚಿಡ್ತಾ ಹೋಗ್ತಾರೆ. ಅಂದರೆ ಮುಚ್ಚಿಡಿದ್ರೆ ಹೈಡ್ ಮಾಡ್ತಾ ಹೋಗ್ತಾರೆ. ಅವರ ಫ್ಯಾಮಿಲಿಯ ವಿಷಯ ಆಗಿರ್ಬೋದು, ನಾನು ಕೆಲವನ್ನು ಸ್ವಲ್ಪ ನನಗೆ ನೆನಪರಲ್ಲ ಅಲ್ವಾ, ಅದಕ್ಕೋಸ್ಕರ ಬರೆದಿಟ್ಟಿದ್ದೇನೆ. ಅವರ ಫ್ಯಾಮಿಲಿಯ ವಿಷಯ ಯಾವುದನ್ನು ನಿಮ್ಮ ಜೊತೆ ಕರೆಕ್ಟಾಗಿ ಶೇರ್ ಮಾಡಲ್ಲ. ಯಾವತ್ತು ನೋಡಿದ್ರು ನೆಗೆಟಿವ್ ಥಿಂಕ್ ಜಾಸ್ತಿ ಇರುತ್ತೆ. ಯಾವತ್ತು ಅವರು ಪಾಸಿಟಿವ್ ಆಗಿ ನಿಮ್ಮ ಜೊತೆ ಮಾತಾಡೋದು ಇಲ್ಲ. ಏನೇ ಹೇಳಿದರು ಹಾಂ ನೋಡುವ, ಹೌದಾ ನೋಡುವ, ಆ ಥರವೇ ಯಾವತ್ತೂ ನಿಮ್ಮ ಜೊತೆ ಮನಸ್ಸು ಬಿಚ್ಚಿ ಮಾತಾಡಲ್ಲ. ಎಲ್ಲವನ್ನು ಮುಚ್ಚಿಡ್ತಾರೆ. ಅವರ ಸ್ಯಾಲ್ರಿ, ಅದು ನಾನು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಇಬ್ಬರದ್ದು ನಾನು ಹೇಳ್ತಾ ಇರೋದು. ಇದು ಖಾಲಿ ಹುಡುಗರಿಗೆ ಸಂಬಂಧಪಟ್ಟದಲ್ಲ, ಹಾಗೆ ಹುಡುಗಿಯರಲ್ಲ. ನಾಟಕದ ಪ್ರೀತಿ ಅಂದರೆ ಹೇಗಿರುತ್ತೆ ಅಂದರೆ, ಅವರ ಸ್ಯಾಲ್ರಿ ಬಗ್ಗೆ ಅವರು ಯಾವತ್ತೂ ನಿಮ್ಮ ಜೊತೆ ಸತ್ಯ ಹೇಳಲ್ಲ, ತುಂಬಾ ಸುಳ್ಳು ಹೇಳ್ತಾ ಇರ್ತಾರೆ. ಈಗ ಅವರಿಗೆ ನನ್ನ ಪ್ರಕಾರ ಒಂದು 20,000 ಸ್ಯಾಲ್ರಿ ಇದ್ದರೆ ನಿಮ್ಮ ಜೊತೆ ಅವರು ಜಾಸ್ತಿ ಹೇಳ್ತಾರೆ. ಯಾಕೆ ಗೊತ್ತುಂಟಾ? ಫಸ್ಟ್ ಆಫ್ ಆಲ್ ಅವರಿಗೆ ನಿಮ್ಮ ಜೊತೆ ಒಂದು ಸಲ ಏನೋ ಒಂದು ಲವ್ ಮಾಡಿಬಿಡುವ, ಮತ್ತೆ ಬೇಕಿದ್ದರೆ ಸತ್ಯ ಗೊತ್ತಾದರೂ ಪರವಾಗಿಲ್ಲ, ಆ ಥರ ಒಂದು ಮನಸ್ಥಿತಿ ಇರುತ್ತೆ. ಇಂಥವರ ಬಗ್ಗೆ ತುಂಬ ಹುಷಾರಾಗಿರಿ. ಯಾಕೆಂದರೆ ಸ್ಟಾರ್ಟಿಂಗ್ಗೆ ಒಂದು ನಮ್ಮ ಅಡಿಪಾಯವೇ ಗಟ್ಟಿಲ್ಲ ಅಂದರೆ, ಅದನ್ನೇ ನಾವು ಸುಳ್ಳಿಂದ ಅವರು ಕಟ್ಟಿದ್ದಾರೆ ಅಂದರೆ ಆ ಮನೆ ಹೇಗಿರ್ಬೋದು? ಪಂಚಾಂಗ ಯಾವತ್ತೂ ತುಂಬ ಸ್ಟ್ರಾಂಗ್ ಆಗಿರಬೇಕು. ಅದು ಯಾವತ್ತೂ ಸುಳ್ಳಿನಿಂದ ಕೂಡಿರಬಾರ್ದು, ಅದು ಯಾವತ್ತೂ ಸತ್ಯದಿಂದಲೇ ಕೂಡಿರಬೇಕು. ಮತ್ತೇನಂದರೆ, ಈಗ ಸೋಷಿಯಲ್ ಮೀಡಿಯಾ ವಿಷಯಕ್ಕೆ ಬರುವುದಾದರೆ ಎಲ್ಲವನ್ನು ಹೈಡ್ ಮಾಡಿರ್ತಾರೆ. ಈಗ ವಾಟ್ಸಪ್ ಆಗಿರ್ಬೋದು, ಪ್ರತಿಯೊಂದು ಇನ್ಸ್ಟಾ ಆಗಿರ್ಬೋದು, ಯಾವತ್ತೂ ಅವ್ರದ್ದು ಲಾಸ್ಟ್ ಸೀನ್ ಎಲ್ಲ ನಿಮಗೆ ಅದು ಕಾಣಲ್ಲ. ಬಿಸ್ನೆಸ್ ಅಕೌಂಟು ಆ ಥರ ಎಲ್ಲ ಮಾಡಿರ್ತಾರೆ. ಅಂದರೆ ಅವರು ಎಷ್ಟು ಗಂಟೆಗೆ ಆನಲ್ಲಿ ಇರ್ತಾರೆ, ಆಫರ್ಲಿ ಇರ್ತಾರೆ ಅಂತ ನಿಮ್ಗೆ ಗೊತ್ತಾಗಲ್ಲ. ಬಿಸ್ನೆಸ್ ಅಕೌಂಟು ಇನ್ನೂ ಏನೇನೆಲ್ಲ ಇರುತ್ತೆ ಅಲ್ವಾ, ಟೋಟಲ್ ಆಗಿ ಅವರ ಆನ್ಲೈನ್ ನಿಮಗೆ ಶೋ ಆಗ್ತಾ ಇರಲ್ಲ. ಹಾಗೆ ಅವರ ಫ್ಯಾಮಿಲಿ ಬಗ್ಗೆ ಯಾವತ್ತೂ ನಿಮ್ಮ ಜೊತೆ ಅವರು ಬಿಟ್ಟು ಕೊಡಲ್ಲ. ಯಾವತ್ತೂ ನಿಮಗೆ ಪರಿಚಯ ಎಲ್ಲ ಮಾಡಿರಲ್ಲ. ಮೊದಲಿಗೆ ಸ್ಟಾರ್ಟಿಂಗಲ್ಲಿ ಈ ಥರ ಎಲ್ಲ ಇದ್ದರೆ ಅಂಥ ಪ್ರೀತಿ ಮೇಲೆ ನಮಗೆ ನಂಬಿಕೆ ಹುಟ್ಟುತ್ತಾ? ಇಲ್ಲ ತಾನೆ. ಅಂತಹ ಪ್ರೀತಿ ಯಾವತ್ತದು ಮೋಸ ಅಂದರೆ ಮೋಸವೇ ಅಲ್ವಾ. ನೀವು ಬಿಟ್ಟೋದ್ರೂ ಅವರಿಗೇನು ಅದರಿಂದ ಏನು ಲಾಸ್ ಆಗಲ್ಲ, ಆ ಥರ ಇರ್ತಾರೆ ಅವರು. ಮತ್ತು ನಿಮಗೆ ಟೈಮ್ ಕೊಡ್ತಾರೆ ಅಂದರೆ ಖಂಡಿತ ಕೊಡ್ತಾರೆ, ಯಾಕೆ ಕೊಡಲ್ಲ? ಅದು ಅವರಿಗೆ ಬೋರ್ ಆದಾಗ, ಅವರಿಗೆ ಯಾರ ಜೊತೆನೂ ಮಾತಾಡಲಿಕ್ಕೆ ಇಲ್ಲ ಎಂದಾಗ, ಆಗ ನಿಮ್ಮ ಜೊತೆ ಅವರು ಮಾತಾಡ್ತಾರೆ, ನಿಮಗೂ ಟೈಮ್ ಕೊಡ್ತಾರೆ. ಆದರೆ ಅವರ ಮಾತಲ್ಲಿ ಯಾವತ್ತೂ ವಾಸ್ತವಕತೆ ಇರಲ್ಲ. ಸುಮ್ಮನೆ ಏನೋ ಒಂದು ಸುಳ್ಳು ಹೇಳ್ತಾರೆ, ಏನೋ ಒಂದು ಮಾತಾಡ್ತಾ ಇರ್ತಾರೆ, ಅಷ್ಟು ಬಿಟ್ಟರೆ ಮತ್ತೇನೂ ಇರಲ್ಲ ನಾಟಕೀಯ ಪ್ರೀತಿಯಲ್ಲಿ. ಇನ್ನೂ ಒಂದು ವಿಷಯ ಹೇಳಬೇಕಂದ್ರೆ, ಏನೋ ನಿಮ್ಮಿಂದ ಅವರಿಗೆ ಹೆಲ್ಪ್ ಆಗಬೇಕು ಅಂತ ಹೇಳಿದರೆ, ಏನೋ ಸುಮ್ಮನೆ ಅವ್ರಿಗೆ ಹುಷಾರಿಲ್ಲ, ಇವ್ರಿಗೆ ಹುಷಾರಿಲ್ಲ ಆ ಥರ ಎಲ್ಲ ಹೇಳಿ ನಿಮ್ಮ ಕಡೆಯಿಂದ ಅವರು ವಸ್ತು ಆಗಿರ್ಬೋದು, ಹಣ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಯಾವುದನ್ನು ಹೇಗಾದರೂ ಮಾಡಿ ಪಡ್ಕೋತಾರೆ. ಆದರೆ ಅದು ನೀವು ಅವರಿಗೆ ಒಂದು ಹೆಲ್ಪ್ ಮಾಡೋ ತನಕ ಮಾತ್ರ ಅವರು ನಿಮ್ಮ ಜೊತೆ ಒಳ್ಳೆ ರೀತಿಯಲ್ಲಿ ಚೆಂದ ಮಾತಾಡ್ತಾರೆ. ಮತ್ತೆ ಬೇಕಿದ್ದರೆ ತುಂಬ ನಿಮ್ಮನ್ನು ಅವಾಯ್ಡ್ ಮಾಡಲಿಕ್ಕೂ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಮೊದಲಾಗಿ ನೀವು ಎಚ್ಚೆತ್ಕೊಳ್ಳಿ. ಇಂತಹ ಎಲ್ಲ ಪ್ರೀತಿಯ ಬೆಲೆಗೆ ಬೀಳಿ ಜೀವನವನ್ನು ಹಾಳು ಮಾಡ್ಕೋಬೇಡಿ. ಇವತ್ತಿನ ವಿಡಿಯೋ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.